ಲಾರಿ ಮಾಲೀಕರ ಸಂಘದ ನೂತನ ಅಧ್ಯಕ್ಷರಾಗಿ ಬಾಬು ನಾಯ್ಕರವರು ಆಯ್ಕೆ. ಸಂಡೂರು ತಾಲೂಕು ಧರ್ಮಾಪುರ ಹೊರವಲಯದ ಗಂಡಿ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ತಿರ ನಡೆದ ಹತ್ತೂರಿ ಬಹಿರಂಗ ಸಭೆಯಲ್ಲಿ ಬಾಬು ನಾಯ್ಕರವರು ಮರು ಆಯ್ಕೆ ಆಗಿದ್ದಾರೆ. ಕೇವಲ 3 ತಿಂಗಳಲ್ಲಿ ಲಾರಿ ಓನರ್ಗಳ ವಿವಿಧ ಸಮಸ್ಯೆ ಪರಿಹರಿಸಲು ಆಶ್ವಾಸನೆ. ತಪ್ಪಿದಲ್ಲಿ ಖುದ್ದು ನಾನೇ ರಾಜೀನಾಮೆ ಕೊಡುವೆ. ಬಾಬು ನಾಯ್ಕ ಸ್ಪಷ್ಟ ಆಶ್ವಾಸನೆ. ವೀಕ್ಷಕರ, ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಧರ್ಮಾಪುರ ಗ್ರಾಮ ಹೊರವಲಯದ ಶ್ರೀ ಗಂಡಿ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ತಿರ ಸಂಡೂರು ತಾಲೂಕು ಟಿಪ್ಪರ್ ಲಾರಿ ಮಾಲೀಕರ ಸಂಘದ ನೂತನ ತಾಲೂಕು ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯಿತು. ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಸಾವಿರಾರು ಲಾರಿ ಮಾಲೀಕರ ಬೆಂಬಲದೊಂದಿಗೆ ಮಾಜಿ ಟಿಪ್ಪರ್ ಲಾರಿ ಅಧ್ಯಕ್ಷರಾದ ಬಾಬು ನಾಯ್ಕರವರು ಸಾವಿರಾರು ಲಾರಿ ಮಾಲೀಕರ ಅದ್ದೂರಿ ಬೆಂಬಲದೊಂದಿಗೆ ನೂತನ ಅಧ್ಯಕ್ಷರಾಗಿ ಮರು ಆಯ್ಕೆ ಆಗಿದ್ದಾರೆ. ನಾವು ನೋಡಿರ್ತಕ್ಕಂಥ ಆಫೀಸ್ನಾಗ ಭಾನುವಾರ ಬೆಳಿಗ್ಗೆ ಎಲ್ಲಾ ಘಟಕದ ಅಧ್ಯಕ್ಷರಿಗೆ ಮೀಟಿಂಗ್ ಇರ್ತದೆ. ಎಲ್ಲಾ ಘಟಕದ ಅಧ್ಯಕ್ಷರು ತಮ್ಮ ಬಾಳೆಯನ್ನ ಕಟ್ಕೊಂಡ್ಬರ್ಬೇಕು. ಇದು ಎಲ್ಲರೂ ಮಾಡೋದು ಲಾರಿ ಮಾಡ್ಕೊತಾರೆ. ಯಾರು ಕೊಡಲ್ಲ ಮಾತು ನೋಡಪ್ಪ, ಇದು ನಾನು ಎಷ್ಟು ಕೆಲಸ ಮಾಡಿದ್ರು ಕೂಡ ಲಾಸ್ಟಿಗೆ ಇವಾಗ ನನಗೆ ಹೇಳಿದ್ರು ಇವತ್ತು ಡಿಸ್ಕಸ್ ಮಾಡಿದೆ. ಫಸ್ಟ್ ಡಿಸ್ಕೌಂಟ್ ಪೇಮೆಂಟ್ ಕಂಪಲ್ಸರಿ ಬೇಕು. 90% ಜನ ಡಿಸ್ಕೌಂಟ್ ಮೇಲೆ ಅವಲಂಬಿತರಾಗಿರ್ತಾರ. ಅವ್ರು ಬೇರೆ ಕಡೆ ಶಾಸಕರಿದ್ರು ಇಲ್ಲಿ ಶಾಸಕರು ಇದ್ದಂಗೆ ನಾವು ನಮ್ಗೆಲ್ಲ ಫೇವರೇಟ್ ಹೀರೋ ಇದ್ದಂಗ ಸಂತೋಷ್ ಲಾಡ್ ಸಾಹೇಬ್ರು. ನಮ್ಗೆಲ್ಲ ಫೇವರೇಟ್ ಹೀರೋ ಇದ್ದಂಗ ಸಂತೋಷ್ ಲಾಡ್ ಸಾಹೇಬ್ರು. ನಮ್ಗೆಲ್ಲ ಫೇವರೇಟ್ ಹೀರೋ ಇದ್ದಂಗ ಸಂತೋಷ್ ಲಾಡ್ ಸಾಹೇಬ್ರು. ಅವ್ರು ಯಾವತ್ತು ಯಾರೇ ಹೋದ್ರು ಪಕ್ಷ ಇದು ಪಾರ್ಟಿ ಅಂತ ನೋಡಿದಂಗ ಮಾಡ್ಕೋರಂತ ಏಕೈಕ ವ್ಯಕ್ತಿ. ಅವ್ರು ಯಾವತ್ತು ಯಾರೇ ಹೋದ್ರು ಪಕ್ಷ ಇದು ಪಾರ್ಟಿ ಅಂತ ನೋಡಿದಂಗ ಮಾಡ್ಕೋರಂತ ಏಕೈಕ ವ್ಯಕ್ತಿ. ಅದ್ರ ಬಗ್ಗೆ ನಮಗೆ ಪೂರ್ಣ ವಿಶ್ವಾಸ ಇದೆ. ಅಲ್ಲಿ ಕೆಲವು ಮಿಸ್ಗೈಡ್ ಇಂದ ಡಿಸ್ಕೌಂಟ್ ಹೋದ್ರು, ಕೆಲವರು ಹೋಗಿ ಸಾಹೇಬರಿಗೆ ಕೆಲವು ತಪ್ಪು ಮಾಹಿತಿಗಳಿಂದ ಈ ಒಂದು ಅಡಚಣೆ ಆಗಿದೆ. ಇದನ್ನ ಸಾಹೇಬರಿಗೆ ಮತ್ತೆ ಲಾರಿ ಮಾಲೀಕರು, ಡಿಸ್ಕೌಂಟ್ರು, ಟ್ರಾನ್ಸ್ಪೋರ್ಟ್ ಎಲ್ಲರೂ ಹೋಗಿ ಮನವರಿಕೆ ಮಾಡಿ ಇದನ್ನು ಒಂದು ಸುಸಜ್ಜಿತವಾಗಿ ಫಸ್ಟ್ ಏನ್ ನಡೀತಿತ್ತು ಅದೇ ಪ್ರಕಾರ ಮಾಡಬಹುದು. ಅವ್ರು ಮಾಡಿಕೊಡ್ತಾರೆಂಬ ವಿಶ್ವಾಸ ಕೂಡ ನನಗೈತಂತ ಹೇಳ್ತೀನಿ. ಅವ್ರು ಮಾಡಿಕೊಡ್ತಾರೆಂಬ ವಿಶ್ವಾಸ ಕೂಡ ನನಗೈತಂತ ಹೇಳ್ತೀನಿ. ನಾನು ಈಗ ಪಾರ್ಟಿಗೆ ಬಂದ್ಬಿಡ್ತೀನಿ. ನಾನು ಅಧ್ಯಕ್ಷ, ನಾಳೆ ಒಂದಿನ ದೇವಸ್ಥಾನಕ್ಕೆ ಹೋಗ್ತೀನಿ. ಭಾನುವಾರ ಮೀಟಿಂಗ್ ಕರಿತೀನಿ. ಭಾನುವಾರ ಬಿಕೆಜಿ ಮೀಟಿಂಗ್ ಕರೆದು ಮಾತಾಡಿ ಏನು 30 ರೂಪಾಯಿ ರೇಟ್ ಕಮ್ಮಿ, 4 ತಿಂಗಳಿಂದ 30 ರೂಪಾಯಿ ರೇಟ್ ಕಮ್ಮಿ ಮಾಡಿ ಹೊಡಿತಾ ಇದಾರ. ನಮ್ಮ ಅಧ್ಯಕ್ಷರು ಅದನ್ನ ಬಂದ್ ಮಾಡಿನಿ ಅಂತೇಳಿ ನಾವು ಬಂದ್ ಮಾಡ್ಕೊಂಡಿವಿ. ಟ್ರಾನ್ಸ್ಫರ್ ಗಾಡಿ ಹೊಡಿತಾವ. ನಾವು ಬಂದ್ ಮಾಡ್ಕೊಂಡಿವಿ, ಬೇರೆ ಗಾಡಿ ಬಂದ್ ಹೊಡಿತಾವ. ನಮ್ಮ ಅಧ್ಯಕ್ಷರು ಅದನ್ನ ಬಂದ್ ಮಾಡಿನಿ ಅಂತೇಳಿ ನಾವು ಬಂದ್ ಮಾಡ್ಕೊಂಡಿವಿ. ಟ್ರಾನ್ಸ್ಫರ್ ಗಾಡಿ ಹೊಡಿತಾವ. ನಾವು ಬಂದ್ ಮಾಡ್ಕೊಂಡಿವಿ, ಬೇರೆ ಗಾಡಿ ಬಂದ್ ಹೊಡಿತಾವ. ನಾನು ಸಿ ಬ್ಲಾಕ್ನಾಗ ಒಂದು ಹೋರಾಟ ಮಾಡಿದೆ. ಟ್ರಾನ್ಸ್ಪೋರ್ಟ್ ಗಾಡಿ ಸಿದ್ದೇಶಕ್ಕೆ ಕೊಟ್ಟಿದ್ರು ಜಿಂದಾಲ್ನವರು. ಬರೀ ಅವ್ರು ಅಷ್ಟೇ ಹೊಡಬೇಕು, ಬೇರೆ ಯಾರು ಹೊಡಬಾರ್ದಂದ್ರು. ಹೋಗಿ ಅಡ್ಡ ತಾಡ್ಪಳಕ್ಕೆ ಕುಂತ್ಕೊಂಡು ಗಾಡಿ ನಿಂದಿರಿಸಿದೆ. 2 FIR ಮಾಡಿದ್ರೆ ಅವತ್ತು ನನಗೆ 2 FIR ಅದರಲ್ಲಿಲ್ಲ. ನೆಕ್ಸ್ಟ್ ದಿನ ನಿಂದಿರಿಸಿದೆ. ಇವತ್ತು ಸಿ ಬ್ಲಾಕ್ನಾಗ ನಮ್ ಗಾಡಿ ಹೊಡಿತಾ ಇದಾವ. ಹೋಗಿ ಅಡ್ಡ ತಾಡ್ಪಳಕ್ಕೆ ಕುಂತ್ಕೊಂಡು ಗಾಡಿ ನಿಂದಿರಿಸಿದೆ.
2 FIR ಮಾಡಿದ್ರೆ ಅವತ್ತು ನನಗೆ 2 FIR ಅದರಲ್ಲಿಲ್ಲ. ನೆಕ್ಸ್ಟ್ ದಿನ ನಿಂದಿರಿಸಿದೆ. ಇವತ್ತು ಸಿ ಬ್ಲಾಕ್ನಾಗ ನಮ್ ಗಾಡಿ ಹಿಡಿತಾ ಇದಾವ. ಅವತ್ತು ಮಾಡಿದ ಹೋರಾಟಕ್ಕೆ ಇವತ್ತು ಸಿ ಬ್ಲಾಕ್ನಾಗ ನಮ್ ಗಾಡಿ ಹಿಡಿತಾ ಇದಾವ. ಸೊ ಆ ಕೆಲಸನ ಈರಣ್ಣವ್ರು ಮಾಡ್ಬೇಕಾಗಿತ್ತು, ಮಾಡಲಿಲ್ಲ. ಆ ಕೆಲಸನ ಈರಣ್ಣವ್ರು ಮಾಡ್ಬೇಕಾಗಿತ್ತು, ಮಾಡಲಿಲ್ಲ. ಇದನ್ನು ಬಹಿರಂಗ ಸಭೆ ಕರೆಯೋ ಅವಶ್ಯಕತೆ ಇದ್ದಿದ್ದಿಲ್ಲ. ಈ ಡಿಸ್ಕೌಂಟರ್ ಬಗ್ಗೆ ಹೋರಾಟ ಮಾಡ್ರಿ, ಹೋರಾಟ ಕೈಗೆ ತಗೊಳ್ರಿ, ಬಂದ್ ಮಾಡ್ರಿ ಅಂತ ನಾನು ಕೇಳಿದೆ. ಈ ಬಹಿರಂಗ ಸಭೆ ಅವಶ್ಯಕತೆ ಇದ್ದಿದ್ದಿಲ್ಲ. ಸೊ ನನಗೆ ಆಗಲ್ಲ ಅಧ್ಯಕ್ಷರೇ, ನನಗೂ ಅಧ್ಯಕ್ಷರೇ ಅಂತ ಪಾಪ ಅವ್ರು ಯಾವಾಗಲೂ ಆಗಲ್ಲ ಅಧ್ಯಕ್ಷರೇ, ಬೇಡ ನಾನು ಬೇರೆ ಕೆಲಸ ಬೇಕಾದ್ರೆ ಮಾಡ್ತೀನಿ, ಇದು ಇಲ್ಲೇ ಇರ್ತೈತೆ ಅಂದ್ರೆ ಹಂಗಂದ್ರೆ ನಾನು ಬಿಡಲ್ಲಪ್ಪ, ನಾನು ಡಿಸ್ಕೌಂಟ್ರಿಗೆ ಪೇಮೆಂಟ್ ಕೊಡಿಸ್ಲೇಬೇಕು. ಯಾಕಂದ್ರೆ ಒಂದೂರಾಗ 4 ರಿಂದ 5 ಜನ ಮಾತ್ರ ಡೈರೆಕ್ಟ್ ಹೋಗೋದು, ಎಲ್ಲರೂ ಡಿಸ್ಕೌಂಟ್ ಮಾಡಿಸ್ತಾರೆ. ಸೊ ಡಿಸ್ಕೌಂಟ್ ಮಾಡಿಸೋದ್ರ ಪರಿಸ್ಥಿತಿ ಏನಾಗ್ಬೇಕು ಹೇಳ್ರಿ. ಆಮೇಲೆ ಆ ಡಿಸ್ಕೌಂಟ್ ಕೂಡ ಎಲ್ಲರಿಗೂ ಲಕ್ಷಗಟ್ಟಲೆ ಸಾಲ ಕೊಟ್ಟಿದ್ದಾರೆ. ನಾಳೆ ಅವ್ರ ನೋಡಿಸ್ಲಿಲ್ಲ ಅಂದ್ರೆ ಗಾಡಿ ಗಡ್ಡ ನಿಂತ್ಕೊಂಡು ರೊಕ್ಕ ಕೊಡಂದ್ರೆ ನಮ್ಮ ಲಾರಿಯರ್ ಎಲ್ಲಿ ಕೊಡ್ತಾರ? ಸೊ ಹಂಗಾಗಿ ನಾನು ಬಹಿರಂಗ ಸಭೆ ಕರೆದೀನಿ. ಬಹಿರಂಗ ಸಭೆ ಕರೆದು ನಾನು ಏನ್ ಮಾಡ್ತೀನಿ ಅಂತ ನನ್ನ ವಿಷಯನ ಹೇಳ್ತೀನಿ. ಭಾನುವಾರನೇ BKG ಮೀಟಿಂಗ್ ಕರಿತೀನಿ. ಅತಿ ಶೀಘ್ರದಾಗ ಆ BKG ರೇಟ್ ನ ಫೈನಲ್ ಮಾಡಿ ನಮ್ಮ ಗಾಡಿಗಳು ವಿಡಲ್ ಮಾಡ್ತೀನಿ. ಒಂದು. ಎರಡನೇದು, ಮೊದಲನೇದು ಫೈನಾನ್ಸಿಗೆ ಲೆಟರ್ ಮಾಡ್ತೀನಿ. 3 ಕಂತು ಡ್ಯೂ ಇದಾವೆ ಎಲ್ಲರೂ. ಮಳೆಗಾಲ ಜಾಸ್ತಿ ಇತ್ತು ಈ ವರ್ಷ, ಹಂಗಾಗಿ 3 ಕಂತು ಡ್ಯೂ ಇದಾವೆ. 3 ಕಂತು ಡ್ಯೂ ಅದಾವ. ಈಗ ಜಿಂದಾಲ್ಡಿ 1 ತಿಂಗಳಿಂದ ಪೇಮೆಂಟೇ ಕೊಟ್ಟಿಲ್ಲ. ಇನ್ನ ಈಗ ಸ್ಟ್ರೈಕಿಗೆ ಕುಂತ್ರೆ 8 ದಿನನೋ 10 ದಿನನೋ ಆಗ್ಬಹುದು. ಅದಾಗದೆ ಇದ್ದಲ್ಲಿ ನಾವು ಸ್ಟ್ರೈಕಿಗೆ ಕುಂತ್ರು ನಮ್ಮ ಓನರಿಗೆ ತೊಂದರೆ ಆಗಬಾರ್ದಂತ ಎಲ್ಲಾ ಫೈನಾನ್ಸ್ ಆಫೀಸ್ಗೆ ಲೆಟರ್ ಕೊಡ್ತೀನಿ. ಇನ್ನ ತಿಂಗಳು 2 ತಿಂಗಳು ಯಾವುದೇ ಸೀಸರು, ಯಾವುದೇ ಫೈನಾನ್ಸ್ ಕಂಪ್ನಿಯವರು ಯಾವುದೇ ಲಾರಿ ಮಾಲೀಕರ ಮನೆ ಹತ್ರ ಬರಬಾರ್ದು, ಯಾವುದೇ ಲಾರಿ ಮಾಲೀಕರ ಮನೆ ಹತ್ರ ಬರಬಾರ್ದು, ಯಾವುದೇ ಗಾಡಿ ಹಿಡಿಬಾರ್ದು ಅಂತೇಳಿ ಎಲ್ಲಾ ಫೈನಾನ್ಸ್ ಕಂಪ್ನಿಗಳನ್ನ ಮಾತಾಡಿ ನಾನು ಟೈಮ್ ತಗೊಂತೀನಿ. ಮೊದಲನೇದು. ಎರಡನೇದು, BKG ರೇಟ್ ಮಾಡ್ತೀನಿ. ಯಾವುದೇ ಗಾಡಿ ಬೇರೆ ಹೊಡಿಲಿದ್ದಾಗ ನಿಂದಿರಿಸಿ BKG ರೇಟ್ ಮಾಡ್ತೀನಿ. ಮೂರನೇದು ಏನಿದೆ ಸಂಪೂರ್ಣವಾಗಿ ತೆಗಿತೀನಿ. 3+1 ಕಟಿಂಗ್. ಡೈರೆಕ್ಟ್ ಲಾರಿ ಮಾಲೀಕರಿಗೆ ಪೇಮೆಂಟ್ ಕೊಡಬೇಕು. ಡಿಸ್ಕೌಂಟ್ರಿಗೆ ಅವತ್ತಿನ ದಿನ ಏನು 20 ದಿನಕ್ಕೆ ಕೊಡಿಸ್ತಿದ್ವಿ ಅದನ್ನ ದಿನಗಳು ಕಡಿತ ಮಾಡಿ ಇನ್ನ ಬೇಗ ಸಿಗೋ ಹಾಗೆ ಮಾಡ್ತೀನಿ. ಆಮೇಲೆ MSP ಅಲ್ಲೂ ಹೋರಾಟ ಮಾಡಿ ಅವ್ರೇನೀಗ ಹಾಲಿ ಅಧ್ಯಕ್ಷರ 680 ರೂಪಾಯಿ ಕೊಡ್ತೀವಿ, 16 ವೀಲ್ ಗಾಡಿಗೆ 430 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಅದನ್ನ ನಮಗೆ 780 ರೂಪಾಯಿ ನಾನು ಆಲ್ರೆಡಿ BKG ಇಂದ MSP ಅಲ್ಲಿಗೆ ರೇಟ್ ತಗೊಂಡಿನಿ ನಾನು ಅಧ್ಯಕ್ಷ ಇರ್ಬೇಕಾರೆ. ಸೊ ಅದನ್ನ 70-30 ಹೇಳ್ಯಾರ. 70-30 ಹೇಳ್ಯಾರ. 30 ನಮ್ಮ ಗಾಡಿಗಳಿಗೆ 60-40 ಹೇಳ್ಯಾರ ಅವರು. 16 ವೀಲ್ ಹೊಡಿಬೇಕು, 10 ವೀಲ್ ಹೊಡಿಬೇಕಂತೇಳಿ. ಸೊ ಅದು ಸಂಬಂಧ ಇಲ್ಲ. 20-30 ರೂಪಾಯಿ ನಮಗೆ ರೇಟ್ ಕಮ್ಮಿ ಆದ್ರೂ ಪರವಾಗಿಲ್ಲ. ಅವ್ರು ಒಳ್ಳೆ ರೇಟ್ ಕೊಟ್ಟಿರೋದ್ರಾಗ ನಮ್ಮ ಗಾಡಿನೇ 100% ಹೊಡಿಬೇಕು. ಈ ಕೆಲಸ ಮಾಡ್ತೀನಿ. ಆಮೇಲೆ ಜಿಂದಾಲ್ ಇನ್ನೊಂದು ಹೇಳ್ತೀನಿ. ಈಗ ತಾನೇ ನನಗೆ ತಾರಾಮಂಗಲ ಲಾರಿ ಮಾಲೀಕರು ಹೇಳಿದ್ರು ಅವರು 16 ವೀಲ್ ಪ್ಲಾನ್ ಮಾಡ್ತಾ ಇದಾರ, ಎಲ್ಲ ಮೀನ್ಸ್ನಾಗ ಲೇಬರ್ಸ್ ಹಾಕಾಗತ್ತಾರ ಅಂತೇಳಿ. ಇವತ್ತು ಟ್ರಾನ್ಸ್ಪೋರ್ಟರ್ನ ತೆಗೆದ್ರು, ನಾಳೆ ಡಿಸ್ಕೌಂಟರ್ನ ತೆಗೆದ್ರು, ನಾಳೆ ಲಾರಿಯರ್ನ ತೆಗೆಯಲ್ಲ ಅಂತ ಏನು ಗ್ಯಾರಂಟಿ? ತೆಗೆದ ಮೇಲೆ ಏನ್ ಮಾಡ್ತೀರಿ? ಡಿಸ್ಕೌಂಟ್ ಅವ್ರು ಕೊಡಲ್ಲ ಅಂದ್ರೆ ಅವ್ರ ಮಾತು ಕೇಳ್ಕೊಂಡು ಅವ್ರು ಕೊಡಲ್ಲ, ಆಯ್ತು ಹಂಗೆ ತಗೊಳ್ರಿ ಅಂತ ನಮ್ಮ ಅಧ್ಯಕ್ಷರು ಹೇಳ್ತಾರ. ನಾಳೆ 16 ವೀಲ್ ತರ್ತಾರ, 10 ವೀಲ್ ತೆಗಿತಾರ. ಅವಾಗ ನಮ್ಮ ಅಧ್ಯಕ್ಷರು ಇಲ್ಲ ಬೇಡಪ್ಪ, ಮತ್ತೆ ಪಾಪ ಅವ್ರು 16 ವೀಲ್ ಹೇಳ್ತಾರ, 16 ವೀಲ್ ತರಲಿ, 10 ವೀಲ್ ಮಾರ್ಬಿಡ್ರಿ. ಯಾರಿಗ್ ಮಾಡ್ತೀರಿ? 5,000 ಗಾಡಿ ಯಾರಿಗ್ ಮಾಡ್ತೀರಿ? ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಈಗ ಏನೇನು ಕೆಲಸ ಹೇಳಿನಿ ಅಣ್ಣ, ಕೇಳ್ರಣ, ಈಗ ಏನೇನು ಕೆಲಸ ಹೇಳಿನಿ ಇದೆಲ್ಲ ಕೆಲಸ ಇವತ್ತಿನ ಡೇಟಿಂದ 3 ತಿಂಗಳ ಮಾಡ್ತೀನಿ. ಮಾಡ್ಲಿಲ್ಲ ಅಂದ್ರೆ ಬಹಿರಂಗ ಸಭೆ ಕರೆಯಲ್ಲ. ಆಫೀಸ್ನಾಗ ಲಾಸ್ಟ್ ಟೈಮ್ ಬರೀ 3-4 ಜನ ಹೇಳಿದ್ದಕ್ಕೆ ಆಫೀಸ್ನಾಗ 15 ಗಂಟೆ ಸಪೋರ್ಟ್ ಇದ್ರು ರಾಜೀನಾಮೆ ಕೊಟ್ಟು ಹೊರಗೋಗಿದೆ. ಅದೇ ತರ ಈ 3 ಕೆಲಸನ 3 ತಿಂಗಳ ನಾನು ಮಾಡಲಿಲ್ಲ ಅಂದ್ರೆ ಅದೇ ಯೂನಿಯನ್ ಆಫೀಸ್ನಾಗ ನಾನೇ ಕರೆದು ರಾಜೀನಾಮೆ ಕೊಟ್ಟು ಹೋಗ್ತೀನಿ. ಮಾರ್ಕೆಟ್ ರೇಟ್ ಅಲ್ಲ, ನನ್ನ ಪ್ರಯತ್ನ ಮಾಡಿ ಪ್ರತಿ ಸಲನೂ ಏರಿಸ್ಕೊಂತಾನೆ ಬಂದಿನಿ, ಅದನ್ನು ಏರಿಸ್ತೀನಿ. ಆಮೇಲೆ ಇನ್ನೊಂದು ಹೇಳಿಲ್ಲ, ಒಳ್ಳೆ ಇದು ಮಾಡಿದ್ರಿ. ಇನ್ನೊಂದು ಹೇಳಿಲ್ಲ, ನಾನು ಜಿಂದಾಲ್ ರೇಟ್ 8 ಸಲ ತಗೊಂಡಿದ ತಕ್ಷಣ 10 ದಿನದಾಗ ಎಲ್ಲ ಫ್ಯಾಕ್ಟ್ರಿ 30 ರೂಪಾಯಿ ರೇಟ್ ಏರಿಸಿದ್ದೆ. ಲಾಂಗ್ 30 ರೂಪಾಯಿ, ಬಾಟಮ್ 15 ರೂಪಾಯಿ ಏರಿಸಿದ್ದೆ. ಇದನ್ನು 3 ತಿಂಗಳಾಗ ಲಾಂಗಿನ 30 ರೂಪಾಯಿ, ಬಾಟಮ್ 15 ರೂಪಾಯಿ ಏರಿಸ್ತೀನಿ. ಆಮೇಲೆ ಡಿಸ್ಕೌಂಟ್ ಪೇಮೆಂಟ್
ಈ ಹೋರಾಟ ಈ ಬೇರೆಲ್ಲ ಸಭೆ ಕರೆದಿರೋದೇ ಡಿಸ್ಕೌಂಟ್ ಪೇಮೆಂಟ್ಗೆ. ಸೊ ಡಿಸ್ಕೌಂಟ್ ಪೇಮೆಂಟ್ ಆಗಬೇಕು, ಅದನ್ನು ಮಾಡೋ ಮುಂದೆ ಕೆಲಸ ಮಾಡ್ತೀವಿ. ಪಾಕಿಸ್ತಾನ ಭಾನುವಾರ ಬೆಳಿಗ್ಗೆ ಎಲ್ಲಾ ಘಟಕದ ಅಧ್ಯಕ್ಷರಿಗೆ ಮೀಟಿಂಗ್ ಮಾಡ್ತಾರೆ. ಎಲ್ಲಾ ಘಟಕದ ಅಧ್ಯಕ್ಷರು ತಮ್ಮ ತಮ್ಮ ಭಾಗವನ್ನು ಕರ್ಕೊಂಡ್ಬರ್ಬೇಕು. ಲಾರಿ ಮಾಲೀಕರ ಸಂಜೆ ತಾಲೂಕು ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರು ವೀರಣ್ಣ ಅವರಿಗೆ ಮೀಟಿಂಗ್ ಕರೆದಿದ್ರು. ಮೀಟಿಂಗ್ನಲ್ಲಿ ಸ್ವಾಗತ ಬಾಧಕರೆಲ್ಲ ಚರ್ಚೆ ಮಾಡಿದ ಮೇಲೆ ಆಕ್ಚುಲಿ ಅವರಿಗೆ ಮೀಟಿಂಗ್ ಮಾಡಿದ್ದು ರಾಜೀನಾಮೆ ಕೊಡಿ ಅಂತ ಗ್ರೂಪಿಗೆ ಹಾಕಿದಂತ ಎಲ್ಲ ಅಧ್ಯಕ್ಷರು ಕೇಳಿದ್ರು ಅವತ್ತಿನ ದಿನ. ಸೊ ಅವರು ರಾಜೀನಾಮೆ ಅಂತ ಹಾಕಿದ್ದಿಲ್ಲ, ಸ್ವಾಗತ ಬಾಧಕ ಕೇಳ್ತೀವಿ, ಅಲ್ಲಿ ನೋಡ್ತೀವಿ, ಅಲ್ಲಿಂದ ರಾಜೀನಾಮೆ ಕೊಡೋದಂತ ಮಾಮೂಲಾಗಿ ಅವರು ಎಲ್ಲ ಅಧ್ಯಕ್ಷರುಗಳ ಹತ್ರ ಮಾತಾಡಿದ್ರು ಅವರು. ಸೊ ಅದಾದ ನಂತರ ಇವತ್ತಿನ ದಿನ ಅವರು ಮೀಟಿಂಗ್ ಕರೆದಿದ್ರು. ಎಲ್ಲ ಘಟಕದಿಂದ ಎಲ್ಲ ಘಟಕದ ಅಧ್ಯಕ್ಷರು ಸುಮಾರು 20 ಘಟಕಗಳಿರುವ ಗ್ರಾಮ ಘಟಕಗಳು, 20 ಗ್ರಾಮ ಘಟಕದಲ್ಲಿ ಒಂದು ಘಟಕ ಕೂಡ ಅವರಿಗೆ ಏನನ್ನ ಎಲ್ಲಿ ಅಂತ ಹೇಳಿಲ್ಲ. ಎಲ್ಲರೂ ಏನನ್ನ ಬೇಡ ಅಂತಾನೆ ಹೇಳಿದ್ರು. ನಾನು ರಾಜ್ಯಕ್ಕೆ ಕೊಡಲ್ಲ ಅಂದವರು. ಸೊ ಈ ಪ್ರಜಾಪ್ರಭುತ್ವ ಬಹುಮತ ಇಲ್ಲ ಅಂದ್ರೆ ಯಾರು ಆ ಸೀಟ್ನಾಗ ಮುಂದುವರಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ಈಗ ನೂತನವಾಗಿ ಹೊಸ ಘಟಕನ ಅವರು ರಾಜೀನಾಮೆ ಕೊಟ್ಟಿಲ್ಲ. ಅದೇ ಘಟಕದಲ್ಲಿ ಅವರು ಆಕ್ಚುಲಿ ರಾಜೀನಾಮೆ ಕೊಟ್ಟಬೇಕಾಗಿತ್ತು. ಇರಲಿಲ್ಲ ಅಂದ್ರೂ ಬಹುಮತ ಇರಲಿಲ್ಲ ಅಂದ್ರೂ ಒಬ್ಬರೇ ಇದ್ದರೂ ನಾನು ರಾಜೀನಾಮೆ ಕೊಡಲ್ಲ ಅಂತ ಹೇಳಿದ್ಮೇಲೆ ನಾವು ಎಲ್ಲ ಬಹುಮತದಿಂದ ಹೊಸತಾಗಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಸೊ ಮುಂದಿನ ದಿನದಲ್ಲಿ ಲಾರಿ ಮಾಲೀಕರ ಕೆಲಸ ಕಾರ್ಯಗಳನ್ನು ಸ್ವೇಚ್ಛೆಯಿಂದ ಚೆನ್ನಾಗಿ ಮಾಡಿಕೊಂಡು ಹೋಗ್ತೀವಿ ಅಂತ ಈ ಮೂಲಕ ತಿಳಿಸ್ತೀವಿ. ಜಿಂದಾಲ್ ಬೇರೆ ಇವತ್ತು ರೇಟ್ ಮಾಡಿಸಿಕೊಟ್ಟಿದ್ದಾರೆ. ಮೊನ್ನೆ ನಮ್ಮ ಸಂತೋಷ್ ರಾವ್ ಸಾಹೇಬರು ಅವರಿಗೆ ಹೃತ್ಪೂರ್ವಕ ನಮ್ಮ ಸಂಘ ತಾಲೂಕು ಲಾರಿ ಮಾಲೀಕರು ಕಡೆಯಿಂದ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂದ್ರೆ 2013ರಾಗ ರೇಟ್ ಕೊಟ್ಟಿದ್ರು, ಆಮೇಲೆ 2021ರಾಗ ನಾನೇ ಅಧ್ಯಕ್ಷ ಇದ್ದೆ. ಅವತ್ತಿನ ದಿನ ನಾನು ಹೋರಾಟ ಮಾಡಿ 6% ತಗೊಂಡಿದ್ದೆ. ಅಲ್ಲಿಂದ ಇವತ್ತವರೆಗೂ 4 ವರ್ಷದಲ್ಲಿ ಇವತ್ತು ನಮ್ಮನ್ನು 6% ತಿಳಿಸಿದ್ದಾರೆ. ಬಹಳ ಒಳ್ಳೆ ರೇಟ್ ತಿಳಿಸಿದ್ದಾರೆ. ಲಾರಿ ಮಾಲೀಕರ ಪರವಾಗಿ ನನ್ನ ಸಂತೋಷ್ ರಾವ್ ಸಾಹೇಬರನ್ನ ಅಭಿನಂದನೆ ತಿಳಿಸ್ತೀನಿ. 3+1 ಕಟಿಂಗ್ ಮಾಡ್ತೀನಿ ಅಂತೇಳಿ ಫಸ್ಟ್ ಟೈಮ್ ನೀವು ಅಧ್ಯಕ್ಷರಾದಾಗೆ ಹೇಳಿದ್ರಿ, ಇದುವರೆಗೂ ಈಡೇರಿಲ್ಲ. ಆಮೇಲೆ ಈರಣ್ಣರ ಅಧ್ಯಕ್ಷರಾದ ಕೂಡ 3+1 ಕಟಿಂಗ್ ಮಾಡಿಲ್ಲ, ಅದು ತೆಗಿತೀನಿ ಅಂತಂದ್ರೆ ಇದುವರೆಗೂ ಅದು ತೆಗೆದಿಲ್ಲ. ಈ ಲಾರಿ ಓನರ್ಗಳಿಗೆ ನೀವೇನು ಹೇಳಕ್ಕೆ ಬಯಸ್ತೀರಿ ಸರ್? ಈಗ 3 ತಿಂಗಳಲ್ಲಿ 3+1 ಕಟಿಂಗ್ ತೆಗಿತೀನಿ, DKG ಕಮ್ಮಿ ಆಗಿರೋ ರೇಟ್ ಮಾಡ್ತೀನಿ, MSP ರೇಟ್ನ ಹೋರಾಟ ಮಾಡಿ ನಮ್ಮ ಲಾರಿ ಹೊಡೆದು ಮಾಡ್ತೀನಿ. ಜಿಲ್ಲಾಧ್ಯಕ್ಷರು ಇವತ್ತು ಟ್ರಾನ್ಸ್ಪೋರ್ಟರ್ ತೆಗೆದಿದ್ದಾರೆ, ಆಮೇಲೆ ಡಿಸ್ಕೌಂಟ್ ಪೇಮೆಂಟ್ ಕೊಡ್ತಾ ಇಲ್ಲ. ಸೊ ಅದನ್ನೆಲ್ಲ ಸರಿಪಡಿಸ್ಕೊಂಡು ಹೋಗ್ತೀನಿ ಅಂತ ತಿಳಿಸಿದ್ದಾರೆ. ಪ್ರತ್ಯೇಕವಾಗಿ ಅಧಿಕಾರ ಸ್ವೀಕಾರ ಮಾಡ್ತಾ ಅಥವಾ ಇದೇ ಅಧಿಕಾರ ಸ್ವೀಕಾರ ಅಂತ ಕನ್ಸಿಡರ್ ಮಾಡೋದು? ಇದೇ ಅಧಿಕಾರ ಅಂತೇಳಿ ಕನ್ಸಿಡರ್ ಮಾಡಿ. ಈ ಕಚೇರಿಗೆ ಹೋಗ್ತೀರಿ ನೇರವಾಗಿ? ಹಾಂ, ಕಚೇರಿಗೆ ಹೋಗ್ತೀವಿ. ಕಚೇರಿಯಲ್ಲಿ ನಮಗೆ ಪ್ರೆಸ್ ಮೀಟ್ ಮಾಡಿದ್ರೆ ಅಲ್ಲಿ ಅನುಕೂಲ ಆಗ್ತದೆ. ನಿಮ್ಮ ಕಚೇರಿಯಲ್ಲಿ ಇವತ್ತು ಬೇಡ, ಕಚೇರಿಯಲ್ಲಿ ಪ್ರೆಸ್ ಮೀಟ್. ಸೊ ನಾವು ಒಳ್ಳೆಯ ಒಂದು ದಿನ ನೋಡಿ ಪೂಜೆ ಮಾಡಿಬಿಟ್ಟು ಅವತ್ತು ಪ್ರೆಸ್ ಮೀಟ್ ಕರೀತೀವಿ. ಅಂದ್ರೆ ಅದು ಅವತ್ತೇ ಪದಗ್ರಹಣ ಕಾರ್ಯಕ್ರಮನ? ಹೌದು, ಇದೇನು ಅಧಿಕೃತವಾಗಿ ಅಲ್ಲ ಹಂಗಾರೆ? ಇದು ಅಧಿಕೃತನೇ, ಅಧ್ಯಕ್ಷರು ನೇಮಕ ಆಗಿರೋದು ಅಧಿಕೃತನೇ. ಬಾಡಿ ರಚನೆ ಮಾಡಿ ಪದಗ್ರಹಣ ಕಾರ್ಯಕ್ರಮ ಮಾಡ್ತೀವಿ. ಆಮೇಲೆ ಇನ್ನೊಂದು ಈ ಮೂಲಕ ಮೊನ್ನೆ ಸಂತೋಷ್ ರಾವ್ ಸಾಹೇಬರು ಹೇಳೋಕೆ ಇಷ್ಟಪಡ್ತೀನಿ. ಮೊನ್ನೆ ಸಂತೋಷ್ ರಾವ್ ಸಾಹೇಬರು ಏನು 6.5 ರೇಟ್ ಕೊಡಿಸಿದ್ದಾರೆ, ಅದು ಭಾಳ ಸಂತೋಷಕರ ವಿಷಯ. ಅದರಲ್ಲಿ ಟ್ರಾನ್ಸ್ಪೋರ್ಟರ್ನ ಡಿಸ್ಕೌಂಟರ್ನ ಆ್ಯಕ್ಚುಲಿ ಎಲ್ಲರೂ ಮಾತಾಡ್ತಿರೋದು. ಇವತ್ತು ಸಾಹೇಬರು ಟ್ರಾನ್ಸ್ಪೋರ್ಟರ್ನ ತೆಗೆದುಬಿಟ್ರು, ಸಾಹೇಬರು ಡಿಸ್ಕೌಂಟರ್ನ ತೆಗೆದುಬಿಟ್ರು. ಆ ಥರ ಹೊರಗೇನು ವದಂತಿಗಳಿದ್ದಾವೆ. ಸೊ ಆ ವದಂತಿಗಳೆಲ್ಲವೂ ಸುಳ್ಳು. ಈ ಮಾಹಿತಿ ಏನು ಜಿಂದಾಲ್ ಕೊಟ್ಟಿದ್ದಾರೆ. ಸೊ ಡಿಸ್ಕೌಂಟರು ಇಷ್ಟು % ತಗೊಳ್ತಾರೆ, ಟ್ರಾನ್ಸ್ಪೋರ್ಟೇಷನ್ ಪೇಮೆಂಟ್ ಕೊಡಲ್ಲ, ಆ ಥರ ಏನು ಮಾಹಿತಿಗಳಿದ್ದು ಹಂಗಾಗಿ ಈ ಸುಳ್ಳು ವದಂತಿಗಳು ಆಗ್ತಾ ಇದ್ದಾವೆ. ಸೊ ಮುಂದಿನ ದಿನದಲ್ಲಿ ಟ್ರಾನ್ಸ್ಪೋರ್ಟರ್ನ, ಡಿಸ್ಕೌಂಟರ್ನ, ಲಾರಿ ಮಾಲೀಕರನ್ನ ಎಲ್ಲರನ್ನೂ 1,000 ಇಲ್ಲ 2,000 ಜನ ಮೊನ್ನೆ ನಮ್ಮ ಸಂತೋಷ್ ಸಾಹೇಬರ್ತ ಹೋಗಿ ಅವತ್ತಿನ ದಿನ ಟ್ರಾನ್ಸ್ಪೋರ್ಟರ್ಗಳು ತಪ್ಪು ಮಾಡಿದ್ದಾರೆ, ಕೆಲವರು ಭಾಳ ಚೆನ್ನಾಗಿದ್ದಾರೆ. ಸೊ ಎಲ್ಲರೂ ಒಂದೇ ರೀತಿಯಲ್ಲಿ ಜಿಂದಾಲ್ನವರು ಇವತ್ತು ಟ್ರಾನ್ಸ್ಪೋರ್ಟರ್ನ ಕಿತ್ತಾಕಿದ್ದಾರೆ. ಇದು ಬಹಳ ಅಪರಾಧದ ಕೆಲಸ. ಆಮೇಲೆ ಡಿಸ್ಕೌಂಟ್ರನ್ನ ಪೇಮೆಂಟ್ ಕೊಡಲ್ಲ ಅಂತಾರೆ. ಡಿಸ್ಕೌಂಟ್ರಿಗೆ ಪೇಮೆಂಟ್ ಕೊಡಲಿಲ್ಲ ಅಂದರೆ ಇಲ್ಲಿ ಲಾರಿ ಮಾಲೀಕರು ಯಾವ ರೀತಿ ಬದುಕ್ತಾರೆ ಅಂತೇಳಿ ನಾವು ನಮ್ಮ ಸಂತೋಷ್ ರಾವ್ ಸಾಹೇಬರನ್ನ ಮನವರಿಕೆ ಮಾಡಿಕೊಟ್ಟು ಟ್ರಾನ್ಸ್ಪೋರ್ಟ್ರು, ಡಿಸ್ಕೌಂಟ್ರು, ಲಾರಿ ಮಾಲೀಕರು ಇವರು ಒಂದು ನಿಯೋಗ ಮಾಡಿಕೊಂಡು ಸಾಹೇಬರ್ತ ಹೋಗಿ ಇದನ್ನೆಲ್ಲ
ಸೊಂಡೂರು ತಾಲೂಕಲ್ಲಿ ಸುಸಜ್ಜಿತವಾಗಿ ಎಲ್ಲರೂ ಇರಬೇಕು. ಸಂತೋಷ್ ಸಾಹೇಬರು ಇರುವ ಆಸೆನೂ ಅದೇ, ನಮ್ಮ ಸೊಂಡೂರು ತಾಲೂಕು ಚೆನ್ನಾಗಿರ್ಬೇಕಂತ. ಸೊ ಅವ್ರ ಪ್ರಕಾರ ಇವರೆಲ್ಲರೂ ಕೂಡಿ ಬಾಳುವಂತ ಒಂದು ವ್ಯವಸ್ಥೆ ಮಾಡ್ಕೊಂಡು ಹೋಗ್ತೀವಿ. ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ಶಿಕ್ಷೆ ಕೊಡ್ಲಿ, ತಪ್ಪು ಮಾಡ್ಲಿದ್ದಾರನ್ನ ಶಿಕ್ಷೆ ಕೊಟ್ಟಿದ್ದಾರೆ ಜಿಲ್ಲೆಯವರು. ಸೊ ದಯವಿಟ್ಟು ನಮ್ಮನ್ನೆಲ್ಲ ಒಗ್ಗೂಡಿಸಿ ಒಂದು ಮಾಡಿ ಕೊಡ್ಬೇಕಂತೇಳಿ ನನ್ನ ಸಂತೋಷ್ ಸಾಹೇಬ್ರ ತಗ ಹೋಗ್ಬೇಕಂತ ನಾನು ಅನ್ಕೊಂಡಿದ್ದೀನಿ. ಸೊ ಅದನ್ನು ಮಾಡ್ತೀನಿ. ಮಾಡಿದ್ಮೇಲೆ ಇದೆಲ್ಲ ಸುಸಜ್ಜಿತವಾದ ಮೇಲೆ ಒಂದು ಸಂತೋಷ್ ಲಾಲ್ ಅಭಿನಂದನಾ ಕಾರ್ಯಕ್ರಮವನ್ನು ಸೊಂಡೂರು ತಾಲೂಕಿನಲ್ಲಿ ಇಟ್ಕೊಂಡು ಅವತ್ತಿನ ದಿನ ಎಲ್ಲ ಮೂವ್ಮೆಂಟ್ ಬಂದ್ ಮಾಡಿ ಮತ್ತೆ ನಮ್ಮ ಸೊಂಡೂರು ತಾಲೂಕಿನ ಲಾರಿ ಮಾಲೀಕರು ತುಂಬಿಕೊಡುತ್ತೆ, ಡಿಸ್ಕೌಂಟರ್ಗಳು ತುಂಬಿಕೊಡುತ್ತೆ, ಟ್ರಾನ್ಸ್ಪೋರ್ಟರ್ಗಳು ತುಂಬಿಕೊಡುತ್ತೆ. ಇದನ್ನೆಲ್ಲ ನನ್ನ ಸಾಹೇಬರ ಹತ್ರ ಮಾತಾಡಿಕೊಂಡು ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಕೂಡ ನಾವು ಲಾರಿ ಮಾಲೀಕರ ಸಂಘದಿಂದ ಮಾಡ್ತೀವಿ. ಕೆಲವು ಡಿಸ್ಕೌಂಟ್ ಅವ್ರು ಎಲ್ಲರೂ ಹೋಗ್ತೀವಿ 1ನೇ ತಾರೀಕು ಪಬ್ಲಿಕ್ ಇರಲಿ. ಕೆಲವು ಟ್ರಾನ್ಸ್ಪೋರ್ಟ್ ಆಫೀಸ್ಗಳಲ್ಲಿ ಅವರೇ 3+1 4% ಕಟಿಂಗ್ ಮಾಡಿ ಕೊಡ್ತಿದ್ದಾರೆ ಪೇಮೆಂಟ್ಗಳು. ಆಮೇಲೆ ಇನ್ನು ಕೆಲವು ಟ್ರಾನ್ಸ್ಪೋರ್ಟ್ ಆಫೀಸ್ಗಳಲ್ಲಿ ಫೋನ್ ನಂಬರ್ ಡೂಪ್ಲಿಕೇಟ್ ಫೋನ್ ನಂಬರ್ ಹಾಕಿರ್ತಾರೆ. ಎಕ್ಸಾಂಪಲ್ ಒಂದು 8-10 ಟ್ರಾನ್ಸ್ಪೋರ್ಟ್ ಲೋಕಲ್ ಟ್ರಾನ್ಸ್ಪೋರ್ಟರ್ ಇದ್ದಾರೆ. ಆ ಲಾರಿ ಓನರ್ಗಳಿಗೆ ಸಂಕಷ್ಟ ಆಗಿದೆ ಅದು. ನಾನು 5.5 ವರ್ಷ ಅಧ್ಯಕ್ಷಗಿರಿ ನಡೆಸಿದ್ದೀನಿ. 5.5 ವರ್ಷದಲ್ಲಿ ಜಿಲ್ಲಾ ಟ್ರಾನ್ಸ್ಪೋರ್ಟರ್ಗಳನ್ನ ಬಹಳಷ್ಟು ಮೀಟಿಂಗ್ ಮಾಡಿ ಕರೆದಿದ್ದೀನಿ. ಬಟ್ ಅವ್ರಿಗೆ ಬುದ್ಧಿ ಬರಲಿಲ್ಲ. ಕೆಲವರು ತಪ್ಪು ಮಾಡ್ಯಾರ, ಕೆಲವರು ಚೆನ್ನಾಗಿ ಇದಾರ. ಬಟ್ ಇವಾಗ ಮಾಡಿರೋದೆಲ್ಲ ನಂಬರೇ ಎಲ್ಲ ನಾವೇ. ಇನ್ಮೇಲೆ ಅವ್ರಿಗೆ ಬುದ್ಧಿ ಬಂದೇ ತಂದ್ಕೊಂಡಿದ್ದೀನಿ. ಎಲ್ಲರೂ ಪಾಪ ಕಣ್ಣಲ್ಲಿ ನಿಂತಲ್ಲಿ ಮಾತಾಡ್ತಾರ, ಬಹಳ ಕೆಟ್ಟ ಪರಿಸ್ಥಿತಿ ಇದೆ, ನಮ್ದು ಓಡಿಗಳು ಮಾಡ್ಕೊಂಡಿವಿ, ಸಾಲುಗಳು ಮಾಡ್ಕೊಂಡಿವಿ ಅಂತೇಳಿ. ಸೊ ಎಲ್ಲರೂ ನಿಯೋಗ ತಗೊಂಡು ನಾನು ಸಾಹೇಬ್ರ ಹತ್ರನೇ ಒಂದು ಅಪಾಯಿಂಟ್ಮೆಂಟ್ ತಗೊಂಡು ಸಾಹೇಬ್ರ ಹತ್ರನೇ ಹೋಗ್ತೀವಿ. ಸಾಹೇಬ್ರ ಹತ್ರ ಹೋಗಿ ಬಂದ್ಮೇಲೆ ಮತ್ತೆ